ಹಾಗಾದ್ರೆ ನೀನ್ ಇಷ್ಟೊತ್ತು ಯೋಚನೆ ಮಾಡ್ತಿದ್ದು ನೀನ್ ಮದ್ವೆ ಆಗ್ತಿರೋ ಹುಡುಗಿ ಬಗ್ಗೆ ಅಲ್ವಾ? ನೀನ್ ಯೋಚನೆ ಮಾಡ್ತಿದ್ದಾಗ ನಿನ್ ನಗು, ನಿನ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ನಿನ್ ಬಾಡಿ ಲ್ಯಾಂಗ್ವೇಜ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಿನಗೆ ಯಾರ ಮೇಲೋ ಪ್ರೀತಿ ಇದ್ದಾಗಿತ್ತು. ಆದ್ರೆ ಇವಾಗ ಅದು ದಿವ್ಯ ಅಲ್ಲ ಅಂತಿದ್ಯಾ? ವಾಟ್ಸ್ ಹ್ಯಾಪನಿಂಗ್ ಬ್ರೋ? ನಾನು ನಿನಗೆ ಕಾಲ್ ಮಾಡಿದ್ದು ಇದೇ ವಿಚಾರ ಮಾತಾಡಕ್ಕೆ. ಬೆಳಿಗ್ಗೆಯಿಂದ ನನ್ನ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು ಇದೇ ವಿಷಯನೇ. ಯಾಕೋ ಗೊತ್ತಿಲ್ಲ ಬ್ರೋ, ನನ್ನ ಮನಸ್ಸಲ್ಲಿ ದಿವ್ಯ ಅವ್ರ ಬಗ್ಗೆ ಯಾವ ಯೋಚನೆನೂ ಬರ್ತಾನೆ ಇಲ್ಲ. ಇದು ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ. ಹೆಂಗಾದ್ರೂ ಮಾಡಿ ವಿಷಯನ ಡೈವರ್ಟ್ ಮಾಡ್ಬೇಕಲ್ಲ. ಇತ್ತೀಚೆಗೆ ನನ್ನ ಮನಸ್ಸಲ್ಲಿರೋ ಯೋಚನೆಗಳೆಲ್ಲ ಬಾಬಾ ನನ್ನ ಬಾಮೈದ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. ಅವ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದಲ್ದೆ ನಮಗೂ ಕನ್ಫ್ಯೂಸ್ ಮಾಡ್ತಿದ್ದಾನೆ. ಸುಮ್ಮನೆ ಮಾತಾಡ್ತಾನೆ ಇರ್ತಾನೆ. ಇದು ಮೇನ್ ಮ್ಯಾಟರ್ ಅಲ್ಲ, ಸಬ್ಜೆಕ್ಟ್ ಹುಡುಗಿ ಟೈಮ್ ಆಗ್ತಿದೆ. ಬ್ರೋ, ನನ್ಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಹೇಗೆ ಹೇಳಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಮೈ ಸಿಚುವೇಶನ್ ಇಸ್ ಕ್ವೈಟ್ ಡಿಫ್ರೆಂಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾರ್ತಿಕ್, ನೀನು ತುಂಬ ಕನ್ಫ್ಯೂಷನ್ ಇದೆಯಾ. ಇಂಥ ಸಿಚುವೇಶನ್ಸ್ ಅಲ್ಲಿ ಕೌನ್ಸಿಲಿಂಗ್ ವರ್ಕ್ ಆಗಲ್ಲ. ಮೊದಲು ನೀನು ಕಾಮ್ ಆಗು. ಹೇಗೋ ನಾನು ಇಲ್ಲೇ ಇರ್ತೀನಲ್ಲ, ರಾತ್ರಿ ಆರಾಮಾಗಿ ಕೂತ್ಕೊಂಡು ಕೂಲಾಗಿ ಮಾತಾಡೋಣ. ಅಲ್ಲ ಬ್ರೋ, ನಾನು ಚಿಲ್ ಬ್ರೋ, ಐ ಗಾಟ್ ಯು, ಡೋಂಟ್ ವರಿ. ಮಂಜಣ್ಣ ಹೋಣ. ಸಬ್ಜೆಕ್ಟು ವಯಸ್ಸಿಂದ ಬಾಗಿಲು ತೆರೆಯಿತು. ಬನ್ನಿ ಹೋಗೋಣ. ಯಾಕ್ರ ಹಂಗ್ ನೋಡ್ತಾ ಇದ್ದೀರಾ? ಈ ಚೋಟದ ಬಾಡಿಗೆ ಧರ್ಮದಟ್ನ ಎಲ್ಲಿಂದ ಶುರು ಮಾಡ್ಬೇಕು ಅಂತ ನೀ ಇಂಥ ಕೆಲಸ ಮಾಡೋದಕ್ಕೆ ನಿನ್ನ ಹಾಫ್ ಬಾಯ್ಲ್ ಅನ್ನೋದು. ನೀ ಅವಾಗ ಪ್ಲಾನ್ ಅಂತ ಹೇಳಿದ್ದೆ ಒಂದು, ಈಗ ಮಾಡಿದ್ದೆ ಒಂದು. ಲೇ ಮಾಟೆ, ಸತ್ತಿನ ಫೋನ್ ಮಾಡಕ್ ಬರಕ್ ಕೇಳ್ದಲ್ಲ, ನಿನ್ ತಲೆಯಲ್ಲಿ ಏನೋ ಓಡ್ತಾ ಇದೆ. ಮೊದ್ಲು ಹೇಳಿದ ಪ್ಲಾನ್ ನ ಬಿಟ್ಬಿಟ್ಟು ಈ ತರ ಕಿತಾಪತಿ ಎಲ್ಲ ಮಾಡ್ತಿದ್ದಲ್ಲ, ಇದು ಸರಿನಾ? ಬಾಯ್ಸ್, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡಬೇಡಿ ಅಂತ. ನಾನು ಆಗ್ಲೇ ಪ್ಲಾನ್ ಮಾಡಿದ್ದು ಬೇರೆ ಆಂಗಲ್, ಆದ್ರೆ ಈಗ ಪ್ಲಾನ್ ಮಾಡಿದ್ದು ಬೇರೆ ಆಂಗಲ್. ಈಗ ವಿಷಯ ಏನು ಅಂತ ಸರಿಯಾಗಿ ಹೇಳ್ದೆ ಇದ್ರೆ ಆಂಗಲ್ ಅಲ್ಲಿ ಒದೆಗಳು ಬೀಳೋ ಪ್ರೋಗ್ರಾಮ್ ಇದೆ. ಕೂಲ್ ಬಾಯ್ಸ್. ಸತ್ಯ ಇವ್ರಿಬ್ರು ಒಟ್ಟಿಗೆ ನೋಡಿದ್ರೆ ಏನ್ ಅನ್ಕೊಂತಾಳೆ? ಇನ್ನೇನ್ ಅನ್ಕೊಂತಾಳೆ? ಮದ್ವೆ ಆಗೋ ಹುಡ್ಗನ್ ಬಿಟ್ಟು ಇನ್ಯಾವೊಂದು ಜೊತೆ ಓಡಾಡ್ತಿದ್ದಾಳೆ ಅಂತ ಅನ್ಕೊಂತಾಳೆ. ನಿಂತಾಳೆ. ಸತ್ಯಂಗೆ ದಿವ್ಯಕ್ಕ ಮದ್ವೆ ಆಗ್ತಿರೋ ಹುಡ್ಗ ಯಾರು ಅಂತಾನೆ ಗೊತ್ತಿಲ್ಲ. ಕರೆಕ್ಟ್. ಅಕಸ್ಮಾತ್ ಸತ್ಯ ಇವನ್ನ ದಿವ್ಯಕ್ಕನ್ ಜೊತೆ ನೋಡಿದ್ರೆ ಇವನೇ ದಿವ್ಯಕ್ಕನ್ ಮದ್ವೆ ಆಗೋ ಹುಡ್ಗ ಅನ್ಕೊಂತಾಳೆ. ದಟ್ಸ್ ಮೈ ಬಾಯ್, ಪರ್ಫೆಕ್ಟ್. ಸತ್ಯನ್ ದೃಷ್ಟಿಲಿ ಇವನೇ ದಿವ್ಯಕ್ಕನ ಎಂಗೇಜ್ಮೆಂಟ್ ಆಗಿರೋ ಗಂಡು. ಅಕಸ್ಮಾತ್ ಇನ್ ಮುಂದೆ ದಿವ್ಯಕ್ಕ ಅಮೂಲ್ ಬೇಬಿ ಜೊತೆ ನೋಡಿದ್ರೆ ಸತ್ಯ ಏನ್ ತಪ್ಪು ತಿಳ್ಕೊಳ್ಳಲ್ಲ. ಅಷ್ಟೇ ಅಲ್ಲ ಮಗ, ಯಾವಾಗ್ಲೂ ಸತ್ಯನ ಸ್ವಾರ್ಥಕ್ಕೋಸ್ಕರ ಬರ್ಸೋ ದಿವ್ಯಕ್ಕನ್ಗೆ ಒಂದ್ ಜರ್ ಕೊಟ್ಟಂಗಾಗುತ್ತೆ. ಆದ್ರೂ ಇದೆಲ್ಲ ಸ್ವಲ್ಪ ರಿಸ್ಕು ಅನ್ಸಲ್ವಾ? ನೀನೇನು 60 ವರ್ಷದ ಸೀನಿಯರ್ ಸಿಟಿಸನ್ ತರ ಯೋಚನೆ ಮಾಡ್ತಿದ್ಯಾ?
ನಮ್ಮಂತ ಹುಡುಗರ್ಗೆ ರಿಸ್ಕ್ ಕಿಕ್ಕು. ಅದೇನಾಗುತ್ತೆ ಆಗ್ಲಿ ಬಿಡು, ನಾವು ನೋಡೇ ಬಿಡೋಣ. ಹೌದು ಹೌದು, ನನಗೆ ಬೇರೆ ಆಪ್ಷನ್ ಇದೆ. ಅಷ್ಟೇ ಅಲ್ಲ, ನಾನ್ ನಿನ್ ಜೊತೆ ಪ್ರೀತಿ ಮಾಡೋ ನಾಟಕ ಮಾಡ್ತಿದ್ದೀನಿ. ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಅವ್ರನ್ನೇ ಮದ್ವೆ ಕೂಡ ಆಗ್ತೀನಿ. ನಿನ್ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೀನಿ. ಇವಾಗ ಸಮಾಧಾನ ಆಯ್ತಾ? ದಿವ್ಯಾ, ಏನ್ ಹೇಳ್ತಿದ್ಯಾ? ಇದನ್ನ ನಾನ್ ಹೇಳ್ತಿಲ್ಲ, ನೀನ್ ಹೇಳ್ತಾ ಇರೋದು. ನಾನ್ ಹಾಗಂತ ಎಲ್ಲ ಹೇಳ್ತಾ ದಿವ್ಯಾ? ಹಾಗಂತ ಹೇಳಿಲ್ಲ, ಆದ್ರೆ ನಿನ್ ಮನ್ಸಲ್ಲಿರೋ ಅನುಮಾನ ಇದೆ ತಾನೆ? ಛೇ 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 ಛೇ, ನೋ ವೇ ದಿವ್ಯಾ, ನನ್ನ ಮನ್ಸಲ್ಲಿ ಇಂಥದ್ದೆಲ್ಲ ಏನು ಇಲ್ವೇ ಇಲ್ಲ. ಇದನ್ನೆಲ್ಲ ನೀನೇ ಹೇಳ್ತಿದ್ಯಾ ಅಷ್ಟೇ. ನಾನ್ ಯಾವತ್ತು ಒಂದು ಕ್ಷಣನೂ ನನ್ನ ಡಾರ್ಲಿಂಗ್ ಬಗ್ಗೆ ಇಂಥ ಅನುಮಾನಗಳೆಲ್ಲ ಪಟ್ಟೇ ಇಲ್ಲ. ಯಾಕೆ ಅಂದ್ರೆ ನನ್ ಡಾರ್ಲಿಂಗ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ದಿವ್ಯಾ ಎಂತ ಸಿನ್ಸಿಯರ್ ಹುಡುಗಿ ಅನ್ನೋದು ನನಗ್ ಗೊತ್ತಿಲ್ವಾ? ನಿನ್ ಕನ್ಸ್ನಲ್ಲಾಗ್ಲಿ, ಮನ್ಸ್ನಲ್ಲಾಗ್ಲಿ, ಹೃದಯದಲ್ಲಾಗ್ಲಿ ನನ್ನೊಬ್ಬನಿಗೆ ಜಾಗ ಅಲ್ವಾ ದಿವ್ಯಾ? ಇನ್ನು ಬೇರೆ ಅವ್ರನ್ನ ಎಂಗೇಜ್ಮೆಂಟು ಮದ್ವೆ ಆಗೋದಾ? ಛೇ, ಸಾಧ್ಯನೇ ಇಲ್ಲ. ಒಂದ್ ವೇಳೆ ಆ ರೀತಿ ಆಗುವಂತ ಸಂದರ್ಭ ಬಂದ್ಬಿಟ್ರೆ ನಾನಂತೂ ಬದುಕಿರಲ್ಲ ದಿವ್ಯಾ. ನಿನ್ನೂ ಬದುಕಕ್ ಬಿಡಲ್ಲ. ಒಬ್ಬ ಲವರ್ ಆಗಿ ನೀನ್ ನನ್ನನ್ನ ಹಾಗೆ ಪ್ರೀತಿಸ್ಬೇಕು, ಹೀಗ್ ಪ್ರೀತಿಸ್ಬೇಕು ಅನ್ನೋ ಹುಚ್ಚು ಆಸೆಗಳಿವೆ. ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ಫ್ಯಾಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಂತೆ. ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋ ನಾನು ನಿನ್ ಬಗ್ಗೆ ಆ ರೀತಿ ಎಲ್ಲ ತಿಳ್ಕೊಂಡ್ಬಿಡ್ತೀನ ದಿವ್ಯಾ? ನನ್ ದಿವ್ಯಾ ಬದುಕಿರೋವರೆಗೂ ಅವಳು ಬದುಕಲ್ಲಿ ಇನ್ಯಾರೂ ಬರಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ದಿವ್ಯಾ, ಸಾಕಾ? ಇನ್ನು ಬೇಕಾ? ಏನು? ಅದೇ ದಿವ್ಯಾ, ಪಾನಿಪುರಿ ಸಾಕಾ? ಇನ್ನು ಬೇಕಾ? ಸಾಕು ಸಾಕು, ಹೊರಡೋಣ. ಒಂದ್ ವೇಳೆ ಆ ರೀತಿ ಆಗುವಂತ ಸಂದರ್ಭ ಬಂದ್ಬಿಟ್ರೆ ನಾನಂತೂ ಬದುಕಿರಲ್ಲ ದಿವ್ಯಾ. ನಿನ್ನೂ ಬದುಕಕ್ ಬಿಡಲ್ಲ. ಲೋ ಅಮ್ಮಾಟೆ, ಕಾಕ್ರೋಚ್ ಹೇಳ್ತಿರೋದು ನಿಜ ಕಣ. ನಂಗೆ ಯಾಕೋ ಇದು ರಿಸ್ಕು ಅನ್ಸ್ತಿದೆ. ಇದೆಲ್ಲ ಸುಮ್ನೆ ರಾಧ ಅಂತ ಆಗತ್ತೆ. ಸತ್ಯನ್ ಕಾಲ್ ಮಾಡಿ ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳ್ಬಿಡು. ನೋವೇ ಚಾನ್ಸೇ ಇಲ್ಲ. ಈ ಅಮ್ಮಟ್ಟೆ ಒಂದ್ಸರಿ ಡಿಸೈಡ್ ಮಾಡಿದ್ರೆ ಅವನ್ ಮಾತು ಅವನೇ ಕೇಳಲ್ಲ. ಆಯ್ತು, ಇವಾಗ ನಮ್ಮ ಮಾತು ಕೇಳು.
ನಾವಿವಾಗ ಪ್ಲಾನ್ ಮಾಡ್ಬೇಕಾಗಿರೋದು ಅಮೂಲ್ ಬೇಬಿ ಸತ್ತಿನೂ ಒಂದ್ ಮಾಡಕ್ಕೆ. ಇವರಿಬ್ರು ವಿಷಯನ ಸತ್ತಿಂಗ್ ತಿಳ್ಸೋಕಲ್ಲ. ನೀವೇನ ಹೇಳ್ರಿ ಬಾಯ್ಸ್, ಆ ದೇವ್ರು ವರ ಆಗ್ಲಿ ಶಾಪ ಆಗ್ಲಿ ಕೊಟ್ಮೇಲೆ ವಾಪಸ್ ಇಸ್ಕಂತಾನ. ಓ ನೀನ್ ದೇವ್ರಾ? ದೇವ್ರು ನಾವಲ್ಲ. ಈ ಫೋನು ಒಂದ್ಸತಿ ಕಾಲ್ ಮಾಡಿ ಹೇಳಿದ್ರೆ ವಾಪಸ್ ಅಂತೂ ತಗೊಳಕ್ಕಾಗಲ್ಲ. ವಾಪಸ್ ತಗೊಳಕ್ಕಾಗಲ್ಲ, ಆದ್ರೆ ವಾಪಸ್ ಫೋನ್ ಮಾಡಿ ಇಲ್ಲಿಗೆ ಬರ್ಬೇಡ ಅಂತ ಹೇಳಕ್ಕಾಗತ್ತೆ. ಕೊಡ ಇಲ್ಲಿ. ಹೇಯ್, ಎಲ್ರೋ ಅಕ್ಕ ಬಾವ ಇದಾರೆ ಅಂದ್ರಲ್ಲ, ಎಲ್ಲಿ? ಸತ್ಯ, ನೀನ್ ಬರೋದ್ ತುಂಬಾ ಲೇಟ್ ಮಾಡ್ಬಿಟ್ಟೆ. ಅವ್ರು ಇವಾಗ ತಾನೇ ಹೊರಟ್ರು. ಅಲ್ಲ ಕಣ್ರೋ, ನೀವ್ ಹೇಳಿದ ತಕ್ಷಣ ಹೊರಟ್ನಲ್ಲ, ಆದ್ರೂ ಹೊರಟ್ಬಿಟ್ರ? ಅದ್ ಸರಿ, ಅವ್ರು ಯಾಕೆ ಇಲ್ಲಿ ಬಂದ್ರು? ಇನ್ನೇಂತಕ್ಕೆ? ಪಾನಿಪುರಿ ತಿನ್ನಕ್ಕೆ. ಪಾನಿಪುರಿನ? ಅಕ್ಕ, ದೊಡ್ಡವ್ರು ಬೇಡ ಅಂದ್ರು ಅಂತ ನಾನು ಸುಮ್ಮನಿರೋದಕ್ಕಾಗಲ್ಲ. ನಾನು ಹುಟ್ಟಿಸಿರೋ ಭಯ, ಗಳಿಸ್ಕೊಂಡಿರೋ ಹೆಸರು, ನಾನು ಕಟ್ಕೊಂಡಿರೋ ಈ ಕೋಟೆ, ಇದೆಲ್ಲ ನಾನು ಕಷ್ಟಪಟ್ಟು ದುಡ್ದಿರೋದು. ಇದರಲ್ಲಿ ನನ್ನ ತ್ಯಾಗ ಏನು ಅಂತ ನನಗೆ ಮಾತ್ರ ಗೊತ್ತು. ನಾನೇನು ದೊಡ್ಡವ್ರ ಹೆಸರು ಹಿಡ್ಕೊಂಡು ಬೆಳೆದವಳಲ್ಲ. ಇದ್ಯಾವುದು ದೊಡ್ಡವ್ರ ಭಿಕ್ಷೆ ಅಲ್ಲ. ಆದರೆ ದೊಡ್ಡವ್ರನ್ನ ಎದುರು ಹಾಕ್ಕೊಳ್ಳೋದು ಸರಿಯಲ್ಲ. ಹಾಗಂತ ನನ್ನ ಕೋಟೆಗೆ ನುಗ್ಗಿ ನನ್ನನ್ನೇ ನಾಶ ಮಾಡೋದಕ್ಕೆ ಬಂದಿರೋ ಆ ಕ್ರಿಮಿನ ಹೊಸ್ಕಾಕ್ಬೇಕಿರೋದಕ್ಕೂ ಆಗಲ್ಲ. ಮೇಡಮ್, ನೀವು ಹೇಳಿದ್ದು ರೆಡಿ ಇದೆ. ತಗೊಂಡ್ ಬರಕ್ ಹೇಳಿ. ಯಾಕೆ? ಹೆಸರು ಕೇಳಿ ಉಸಿರು ನಿಂತೋಯ್ತಾ? ನಿನ್ ಹೆಸರು ಸ್ವಲ್ಪ ಉದ್ದನೇ ಇದೆ, ಆಳ ಸ್ವಲ್ಪ ಜಾಸ್ತಿನೇ ತೋರಿಸು. ಸಾವೇ ನಿನ್ ಮನೆ ಬಾಗ್ಲ ತಕ್ಕ ನಿಂತಿದೆ. ಕೋಟೆ ಕಟ್ ಮೆರೆದವರೆಲ್ಲ ಏನಾದ್ರು ಅನ್ನೋದನ್ನ ಇತಿಹಾಸನೇ ಹೇಳ. ಹೆಸರು ನೆನಪಿರಿ, ಸತ್ಯ. ಇನ್ನೊಂದ್ ಪ್ಲೇಟ್ ಪಾನಿಪುರಿ ತಿನ್ಬೋದಿತ್ತಲ್ವಾ? ಸಾಕಪ್ಪ ಸಾಕು, ನಿನ್ ಅನುಮಾನದ ಮಾತುಗಳಿಂದ ನನ್ನ ಹೊಟ್ಟೆ ತುಂಬೋಗಿದೆ. ನಡಿ. ಯಾಕೆ ದಿವ್ಯಾ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೀನ್ ಇವಾಗ ಕೂಲ್ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಮೊದ್ಲು ಇಲ್ಲಿಂದ ನಡಿ ಅಂತ ಹೇಳ್ದೆ. ನೀವಾಗ ಸ್ವೀಟ್ ಆಗಿ ಮಾತಾಡ್ಲಿಲ್ಲ ಅಂದ್ರೆ ನಾನು ಗಾಡಿ ತೆಗಿಯಲ್ಲ. ಸರಿ, ನಾನ್ ಸ್ವೀಟ್ ಆಗಿ ಮಾತಾಡ್ಬೇಕು ಅಂದ್ರೆ ನನ್ನನ್ನ ಐಸ್ ಕ್ರೀಮ್ ತಿನ್ನಕ್ ಕರ್ಕೊಂಡು ಹೋಗು. ಅಯ್ಯೋ, ಹೇಳಿನೇ ಕತ್ರಿ ಹಾಕ್ಸ್ಕೊಂಡ್ಬಿಟ್ನಲ್ಲಪ್ಪ.
ಸರ್ತಿನೂ ಭಾವನ್ ಮುಖ ನೋಡೋದೇ ಮಿಸ್ ಆಗೋಗುತ್ತೆ. ಏನಾದ್ರೂ ಆಗ್ಲಿ ನನ್ ಭಾವ ಆಗೋರು ಯಾರು ಅಂತ ನಾನು ನೋಡ್ಲೇಬೇಕು, ನೋಡ್ಕೊಂಡೇ ಬರ್ತೀನಿ. ಮಾಡೋದೆಲ್ಲ ಮಾಡಿ ಇವಾಗ ಟಾಟಾ ಮಾಡ್ಕೊಂಡು ನಿಂತಿದ್ಯಾ? ಲೇ, ಅಕಸ್ಮಾತ್ ಅವನೇನಾದ್ರೂ ಸತ್ಯನ್ ಕೈಗೆ ಸಿಕ್ಕಾಕೊಂಡು ಆ ಹುಡುಗನ ಸತ್ಯ ಭಾವ ಅಂತ ಮಾತಾಡ್ಸ್ಬಿಟ್ರೆ ಏನೋ ಕತೆ. ಸತ್ಯಂಗೆ ದಿವ್ಯಕ್ಕನ್ ಮದುವೆ ಆಗೋ ಹುಡುಗ ಅವನ ಅಲ್ಲ ಅನ್ನೋದು ಗೊತ್ತಾಗತ್ತೆ, ದೊಡ್ಡ ಎಡವಟ್ಟೆ ಆಗತ್ತೆ. ಬಾಯ್ಸ್, ನೀವ್ ಯಾವಾಗ್ಲೂ ನನ್ನ ಎಲ್ಸು ಅಂತೀರಾ, ಆದ್ರೆ ಬುದ್ಧಿ ಇಲ್ದೆ ಎಲ್ಸಸ್ ತರ ಆಡ್ತಿರೋದೇ ನೀವು. ಅಂದ್ರೆ ನೀವ್ ಅನ್ಕೊಂಡಂಗಲ್ಲ ಏನೂ ಆಗಲ್ಲ. ನೀನೇನ್ ಬ್ರಹ್ಮನ ಭವಿಷ್ಯ ಗೊತ್ತಿರಕ್ಕೆ? ಈ ಭವಿಷ್ಯ ಹೇಳಕ್ಕೆ ಬ್ರಹ್ಮನೇ ಬೇಕಿಲ್ಲ, ಈ ಅಮಾಟ ಇದ್ರೇನೆ ಸಾಕು. ನೀನ್ ಏನ್ ಹೇಳ್ದೆ? ಸತ್ಯ ಅಲ್ಲೋಗಿ ಅವನ್ನ ಮಾತಾಡ್ಸಿದ್ರೆ ಅಂತ ತಾನೆ? ಆ ಮಾತಾಡ್ಸಿದ್ರೆ ನನ್ನ ಜಾಗಕ್ಕೆ ಫುಲ್ ಸ್ಟಾಪ್ ಇಡು, ಯಾಕಂದ್ರೆ ಸತ್ಯವನ್ನ ಮಾತಾಡ್ಸಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತಿದ್ಯಾ? ಮತ್ತಿನ್ನೇನೋ, ಸತ್ಯನ ದಿವ್ಯಕ್ಕನ್ ಮದುವೆ ವಿಚಾರದಿಂದ ದೂರ ಇಕ್ಕಿದ್ದಾರೆ ಅಂತೇಳಿ ಸತ್ಯ ಯಾವ ದೇವ್ರಿದ್ದಲ್ಲಿ ದಿವ್ಯಕ್ಕನ್ ಮುಂದೆ ಅವನ್ನ ಮಾತಾಡ್ತಾಳೆ? ಕರೆಕ್ಟು. ದಿವ್ಯಕ್ಕನ್ ಮದುವೆ ಆಗೋ ಹುಡುಗಂಗೆ ಸತ್ಯ ಅನ್ನೋ ತಂಗಿ ಇರೋ ವಿಷಯನೇ ಗೊತ್ತಿಲ್ಲ. ಹಾಗೂ ಸತ್ಯ ಅಪ್ಪಿ ತಪ್ಪಿ ಅವನ್ನ ಮಾತಾಡ್ಸಿದ್ಲು ಅನ್ಕೊಳ್ಳಿ, ಇಷ್ಟೆಲ್ಲ ಮ್ಯಾನೇಜ್ ಮಾಡಿರೋ ದಿವ್ಯಕ್ಕ ಹಾಸಿನ್ ಮ್ಯಾನೇಜ್ ಮಾಡಕ್ ಬರಲ್ವಾ? ಅದು ನಿಜಾನೇ. ದಿವ್ಯಕ್ಕನು ದೊಡ್ಡ ಜಗತ್ ಕಿಲಾಡಿ, ಯಾವ ಟೈಮಲ್ಲಿ ಯಾವ ತರ ಬೇಕಾದ್ರೂ ಬಣ್ಣ ಬದಲಾಯಿಸ್ಬಿಡ್ತಾಳೆ ಅಲ್ವಾ? ಮತ್ತೆ ನಾವ್ ಯಾಕೆ ಟೆನ್ಷನ್ ಮಾಡ್ಕೊಬೇಕು? ಇಲ್ಲೇನಾಗುತ್ತೆ ಅಂತ ಟೆನ್ಷನ್ ಮಾಡ್ಕೊಳೋ ಬದ್ಲು ಅಲ್ಲೇನ್ ಮಾಡ್ಬೋದು ಅಂತ ತಲೆ ಕೆಡ್ಸ್ಕೊಳ್ಳೋಣ. ಅಯ್ಯೋ ಬುದ್ಧಿಗೆಡಗಳ, ಆಪರೇಷನ್ಗೆ ಲೇಟ್ ಆಗ್ಬಾರ್ದು, ಪೇಷಂಟ್ ಕಾಯ್ತಿರ್ತಾರೆ. ಅಣ್ಣ, ಇವತ್ತ್ಯಾಕೋ ಮೇಡಮ್ ಒಂಥರ ವಿಚಿತ್ರ ಮಾತಾಡ್ತಾ ಇದ್ರಣ್ಣ. ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ತಾನೆ ನೋಡೋದು, ಆದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಮೇಡಮ್ ಏನು ಹೇಳ್ತಾರೋ ಅದನ್ನ ಕೇಳೋದು ಅಷ್ಟೇ ನಮ್ಮ ಕೆಲಸ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಅಂತ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡು. ಜೊತೆಗೆ ಈ ವಿಷಯನ ಇಲ್ಲೇ ಮರ್ತ್ಬಿಡು. ಸರಿ ಅಣ್ಣ. ಅವ್ರು ಯಾವುದೋ ವಿಷಯದ ಬಗ್ಗೆ ಯೋಚನೆ ಮಾಡಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಇದೆಲ್ಲ ಡಿಪ್ರೆಷನ್ ಸಿಂಪ್ಟಮ್ಸ್. ನಿನ್ನನ್ನ ನನ್ನ ತಲೆಯಿಂದ ತೆಗ್ದಾಕ್ಬೇಕು ಅನ್ಕೊಂಡೆ. ಇಲ್ಲ, ನಾನು ನಿನ್ನನ್ನು ಮರೆಯಲ್ಲ. ಮರೆತ್ರೆ ನನ್ನ ಒಳಗೆ ಹತ್ಕೊಂಡು ಉರಿತಿರೋ ದ್ವೇಷದ ಕಿಚ್ಚು ತಣ್ಣಗಾಗೋಗುತ್ತೆ. ಇನ್ನು ಮುಂದೆ ಪ್ರತಿ ಕ್ಷಣ ನಾನು ನಿನ್ನ ನೋಡಿದಾಗ್ಲೂ ನಿನ್ನ ಸಾವು ನನ್ನ ಕಣ್ಮುಂದೆ ಬರಬೇಕು. ನಿನ್ನ ಆಯಸ್ಸು ಕಡಿಮೆ ಆಗ್ತಾ ಹೋಗ್ಬೇಕು. ಅದೇ ನನ್ನ ಗುರಿ. ಆ ಗುರಿಗೋಸ್ಕರ ನನ್ನನ್ನೇ ನಾನು ಬದಲಾಯಿಸ್ಕೋತೀನಿ. ನಿನ್ನನ್ನು ಆದಷ್ಟು ಬೇಗ ಸಮಾಧಿ ಸೇರಿಸಿ ಇದೇ ಫೋಟೋ ಇಟ್ಟು ಹಾರ ಹಾಕ್ತೀನಿ. ಆ ದಿನ ದೂರ ಇಲ್ಲ.